ಎಲ್ರಿಗೂ ನಮಸ್ಕಾರ. ಅರ್ಜುನ್ ಆಗಲೇ ನನ್ನನ್ನು ಬೈದು ಒಂಥರ ಸಣ್ಣದಾಗಿ ಬೇರೆ ಹೊಗಳ್ದ. ನಾನು ಹೆಂಗೆಂಗೋ ಮಾತಾಡ್ತೀನಿ, ಹೆಂಗೆಂಗೋ ಮುಖ ಮಾಡಿ ನೋಡ್ತೀನಿ ಅಂತ ನಂಬೇಡಿ. ಹ್ಯಾಪಿ ಬರ್ಡೇ ಚಿಕ್ಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ದ ವೆರಿ ಬೆಸ್ಟ್ ಇಡೀ ಲಕ್ಷ್ಮೀಪುತ್ರ ತಂಡಕ್ಕೆ. ಅರ್ಜುನ್ ಜನ್ಯ ಅವರು ಫ್ಯಾಬ್ಯುಲಸ್ ಕಂಪೋಸಿಷನ್ ಕೊಟ್ಟಿದ್ದೀರಾ. ಅರ್ಜುನ ಲಿರಿಕ್ಸ್ ಆರ್ ವೆರಿ ನೈಸ್. ನೀವು ಹೀಗೆಲ್ಲ ಬರೆದಿದ್ರಿ, ಆ ಅನುಭವದಲ್ಲೇ ಇಷ್ಟು ಅತ್ಯದ್ಭುತವಾಗಿ ಬರೆದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ದರ್ಶನ್ ಆ್ಯಂಡ್ ಪೃಥ್ವಿ ಭಟ್ ತುಂಬ 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 ಚೆನ್ನಾಗಿದೆ. ಫಸ್ಟ್ ಟೈಮ್ ಅರ್ಜುನ್ ಹರಿ ಅವ್ರಿಗೆ ಕಳಿಸಿದಾಗ ಇದು ಬೆಸ್ಟ್ ವರ್ಷನ್ ಇದೇ ಇರಲಿ ಅನ್ನೋದು ಅವ್ರ ಅಭಿಪ್ರಾಯ ಆಗಿತ್ತು. ನನಗೂ ಕೇಳಿಸಿದ್ರು, ಎಷ್ಟು ಚೆನ್ನಾಗಿದೆ ಯಾರು ಹುಡುಗ ಅಂತ ನಾನು ಹೇಳಿದ್ದೆ. ಫ್ಯಾಬ್ಯುಲಸ್. ಸೊ ಇಡೀ ದ ಹೋಲ್ ಸಾಂಗ್ ನಾವು ಮೊದಲನೇ ಸಲ ಫಸ್ಟ್ ವರ್ಷನ್ ನೋಡಿದಾಗ ಕೇಳಿದಾಗ ತುಂಬ ಪಾಸಿಟಿವ್ ಆಗೇ ಅನ್ನಿಸ್ತು. ಇವತ್ತು ವಿಶೇಷವಾಗಿ ನಾನು ಏನು ರಿಕ್ವೆಸ್ಟ್ ಮಾಡಬೇಕು ಅಂತ ಇದ್ದೀನಿ ಅಂದರೆ, ಈ ಕಳೆದ ಒಂದು ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಭಾರತ ಚಿತ್ರರಂಗ ಇರ್ಬೋದು, ಕನ್ನಡ ಚಿತ್ರರಂಗ ಇರ್ಬೋದು, ತುಂಬ ಏನು ಮೇಜರ್ ಕಮರ್ಷಿಯಲ್ ಹಿಟ್ಸ್, ನಂಬರ್ ಆಫ್ ಹಿಟ್ಸ್ ಅನ್ನೋದು ಕಮ್ಮಿ ಆಗಿದೆ. ಕಾರಣಗಳನ್ನು ಈಗ ಡಿಸ್ಕಸ್ ಮಾಡುವ ವೇದಿಕೆ ಅಲ್ಲ ಇದು. ಇಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಸೋಷಿಯಲ್ ಮೀಡಿಯಾವರಿರಲಿ, ಪತ್ರಿಕೆಯವರಿರಲಿ, ಟೆಲಿವಿಷನ್ ಮೀಡಿಯಾದವರಿರಲಿ, ಯಾರೇ ಇರಲಿ, ನಿಮಗೆ ಕೈಲಾದಷ್ಟು ಈ ಒಳ್ಳೆಯ ಪ್ರಯತ್ನಕ್ಕೆ ಬೆಂಬಲಿಸಿ. ಏನೇನೋ ಕಾಮೆಂಟ್ಸ್ ಹಾಕೋದು, ಎಲ್ಲದಕ್ಕೂ ನೆಗೆಟಿವ್ ಆಗಿ ಓರೆಗಣ್ಣಲ್ಲೇ ನೋಡೋದು ದಯಮಾಡಿ ಮಾಡಬೇಡಿ. ಒಂದು ಸಿನಿಮಾನ ಗೆಲ್ಲಿಸೋದು, ಒಂದು ಹಾಡನ್ನು ಗೆಲ್ಲಿಸೋದು ನಿಜವಾಗ್ಲೂ ಹಾಡು ಬರೆದವ್ರಿಗೆ, ಕಂಪೋಸ್ ಮಾಡಿದವ್ರಿಗೆ, ಹಾಡೋರಿಗೆ ಪ್ರತಿಯೊಬ್ಬರಿಗೂ ಒಂದು ಪ್ರಸವ ವೇದನೆನೇ. ತುಂಬ ಕಷ್ಟ. ಕೂತ್ಕೊಂಡು ಕುರ್ಚಿನಲ್ಲಿ ಮಾತಾಡೋದು ತುಂಬ ಈಸಿ. ಆಮೇಲೆ ಎಷ್ಟು ಕಷ್ಟಪಟ್ಟು ಒಬ್ಬ ಪ್ರೊಡ್ಯೂಸರು ದುಡ್ಡು ಹಾಕಿರ್ತಾರೆ. ಅನು ಅವರು, AP ಅರ್ಜುನ್ನು, ಕಿರಣ್ ಅವರು, ಸಂತೋಷ್ ಲಾಡ್ ಅವರ ಆಶೀರ್ವಾದದೊಂದಿಗೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಫಸ್ಟ್ ಆಫ್ ಆಲ್ ಇದು ಸಿನಿಮಾ ಅನ್ನೋದು ಒಂದು ಕ್ರಿಯೇಟಿವ್ ಆಸ್ಪೆಕ್ಟ್ ಒಂದಿದ್ರೆ, ಇನ್ನೊಂದು ವ್ಯಾಪಾರದಲ್ಲಿ ಗೆಲ್ಲೋದಿಕ್ಕೆ ಮಾಧ್ಯಮವೇ ಮುಖ್ಯ. ಅಲ್ಲಿ ಒಂದು ಕಿಂಚಿತ್ತು ಕೊಂಕೆ ಮಾತುಗಳು ಬಂದರೆ ಇಡೀ ಜರ್ನಿ ನೆಗೆಟಿವ್ ಆಗತ್ತೆ. ಇಷ್ಟು ಜನರ ಹಣ, ಶ್ರಮ, ಕನಸು, ಮುಂದಿನ ಜರ್ನಿ ಎಲ್ಲದಕ್ಕೂ ತೊಂದರೆ ಆಗತ್ತೆ. ದಯಮಾಡಿ ಕೈ ಮುಗಿದು ತಲೆಬಾಗಿ ಕೇಳ್ಕೊತೀನಿ, ಎಲ್ಲ ಮಾಧ್ಯಮ ಮಿತ್ರರು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ. ನಾವು ಕಳೆದ 1 ವರ್ಷದಲ್ಲಿ ನಾವು ಕೇಳಿರುವ ಸಾಂಗಿನ ಹಿಟ್ಸ್ ಆಗಲಿ, ಅಥವಾ ನಾವು ಕನ್ನಡದಲ್ಲೇ ಗಮನಿಸಿರುವ ಕಮರ್ಷಿಯಲ್ ಹಿಟ್ಸಿನ ನಂಬರುಗಳಾಗಲಿ ತುಂಬ ಕಮ್ಮಿ ಇದೆ. ಆ್ಯಂಡ್ ದಿಸ್ ಇಸ್ ದ ಟೈಮ್. ನಮಗೆಲ್ಲರಿಗೂ ಅನಿಸಿದೆ, ಇದು ನಮ್ಮ ಗಟ್ ಫೀಲಿಂಗ್. ಈ ಹಾಡನ್ನು ಕೇಳಿದಾಗ ತುಂಬ ಚೆನ್ನಾಗಿದೆಯಪ್ಪ, ತುಂಬ ಚೆನ್ನಾಗಿದೆ. ಲೈಕ್ ಭೂಷಣ್ ಅವರ ಸ್ಟೆಪ್ಸ್ ಇರ್ಬೋದು, ಇಡಿಯಾಗಿದ್ದ ದ ಲುಕ್ ಆ್ಯಂಡ್ ಫೀಲ್, ಚಿಕ್ಕು ಅವರ ಅಭಿನಯ, ಈ ಚಿಕ್ಕ ಹುಡುಗಿಯ ಇನ್ನಸೆನ್ಸ್ ದಟ್ ಹ್ಯಾಸ್ ಕಮ್ ಆನ್ ಸ್ಕ್ರೀನ್, ದ ಹೋಲ್ ಎಫರ್ಟ್ ಲುಕ್ಸ್ ಫ್ಯಾಬ್ಯುಲಸ್. ಇಂಥ ಒಂದು ಪ್ರಯತ್ನ ಒಂದು ಹಿಟ್ ಆದರೆ ಎಷ್ಟೊಂದು ಜನ ಹೊಸ ಪ್ರತಿಭೆಗಳು ಬರುತ್ತೆ. ಮತ್ತೆ ಹೆಚ್ಚು ಜನ ನಿರ್ಮಾಪಕರು, ನಿರ್ದೇಶಕರು, ಬರಹಗಾರರು ಎಲ್ಲರೂ ಚಿತ್ರರಂಗಕ್ಕೆ ಬರ್ತಾರೆ. ನಾವು ಕೂಡ ಧೈರ್ಯ ಮಾಡಿ ಸಿನಿಮಾ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ಐ ವಾಂಟ್ ಟು ಟೆಲ್. ಆಲ್ ದ ವೆರಿ ಬೆಸ್ಟ್ ಲಕ್ಷ್ಮೀಪುತ್ರ ತಂಡಕ್ಕೆ. ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ.